ನೋಡಿ, ಯಾವುದೇ ಒಬ್ಬ ಉಪನ್ಯಾಸಕ ಇರಬಹುದು, ಯಾವುದೇ ಒಬ್ಬ ಶಿಕ್ಷಕ ಇರಬಹುದು, ನಾವು ಒಬ್ಬ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿಗೆ ಕೇವಲ 10% ಮಾತ್ರ ಮಾರ್ಗದರ್ಶನ ಮಾಡ್ತೀವಿ ಅಷ್ಟೇ. ಉಳಿದ 90% ಸಾಧನೆ ಯಾರ್ದ್ರಿ? ನೀವು ಓದ್ಬೇಕು. ನಾವು ಏನ್ ತೋರಿಸ್ತೀವಿ? ಶಿಕ್ಷಕರಾದವರು ದಾರಿ ತೋರಿಸ್ತೀವಿ. ಈ ದಾರಿಗೆ ಹೋದ್ರೆ ಈ ಊರಲ್ಲಿ ಈಸಿಯಾಗಿ ಹೋಗಿ ನೀವು ಹೋಗಿ ಅಲ್ಲಿ ಹೋಗಿ ಏನಾಗ್ತದೆ ರೀಚ್ ಆಗ. ಅಲ್ಲಿ ಕಲ್ಲವ, ಮುಳ್ಳವ, ಅಲ್ಲಿ ಅನಿಮಲ್ಸ್ ಇರ್ತಾವ, ಕ್ರೂರ ಮೃಗಗಳು ಇರ್ತಾವ, ಎಲ್ಲ ನೀವೇ ಅವುಗಳನ್ನ ಎದುರಿಸಿ ಹೋಗ್ಬೇಕು. ನಂದು ಇನ್ನೊಂದು ಏನಪ್ಪಾ ಅಂದ್ರೆ, ಮಕ್ಕಳಲ್ಲಿ ಕಾನ್ಫಿಡೆನ್ಸ್ ಅನ್ನು ಅಷ್ಟೇ ಬೆಳೆಸಿ ಹೊರತಾಗಿ ನಾನು ಯಾವುದು ಅದೇ ಹೇಳ್ತೇನೆ. ಫಸ್ಟ್ ನಾವು ಕಾನ್ಫಿಡೆನ್ಸ್ ಅನ್ನು ಬೆಳೆಸ್ಕೋಬೇಕು ಮಕ್ಕಳು. ಆಕೆ ಉನ್ನತವಾದ ಸಾಧನೆ ಮಾಡಿದಂತ ನಿದರ್ಶನ ನಿಮ್ಮ ಮುಂದಿದೆ ಅಂತ ಹೇಳ್ತೇನೆ. ಪರಿಶ್ರಮ ಪಟ್ರೆ ಯಾವುದು ಕೂಡ ಅಸಾಧ್ಯವಾಗುತ್ತಲ್ಲ. ಡೆಫಿನೆಟ್ಲಿ ಬರುವ ದಿನಗಳಲ್ಲಿ ಆಕೆ ಕೆಸೆಟ್ ಕೂಡ ಕ್ಲಿಯರ್ ಮಾಡ್ತಾಳೆ, ನೆಟ್ ಕೂಡ ಕ್ಲಿಯರ್ ಮಾಡ್ತಾಳೆ, ನೆಕ್ಸ್ಟ್ PhD ಕೂಡ ಮಾಡ್ತಾಳೆ. ಇದು ಡೆಫಿನೆಟ್. ಯಾಕಂದ್ರೆ ಸಾಧನೆ ಮಾಡಿದವರು ಇತಿಹಾಸ ಯಾವಾಗಲೂ ಅಕ್ಕಲೇ ಹೇಳ್ತಾರೆ ಅಂಬೇಡ್ಕರ್ ಅವರು, ಇತಿಹಾಸ ಅರಿಯದವನು ಇತಿಹಾಸ ಸೃಷ್ಟಿಸಲಾಗ. ಅಕ್ಕಲೇ ಹೇಳ್ತೀನಿ ಮಕ್ಕಳೇ, ನಿಮ್ಮನ್ನು ನೀವು ಅರ್ಥಕೊಳ್ಳಿ. ಫಸ್ಟ್ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಅದ, ಎಲ್ಲ ಅದ, ನಿಮ್ಮನ್ನು ನೀವು ಅರ್ಥಕೊಳ್ಳಿ. ನೀವು ಯಾರ ಮೇಲೆ ವಿಶ್ವಾಸ ಮಾಡ್ರಿ, ಒಂದೇ ಮಾತು ಹೇಳ್ತೀನಿ, ನೀವು ಕಾನ್ಫಿಡೆನ್ಸ್ ಮೇಲೆ ನೀವು ವಿಶ್ವಾಸ ಮಾಡ್ರಿ. ನೀವು ಒಂದೇ ಹೇಳ್ಕೊರಿ, ನಾವು ಯಾರಿಗಿಂತ ಕಡಿಮೆ ಇಲ್ಲ. ಸಾಧನೆ ಮಾಡ್ಬೇಕಾದವ್ರು ತಲೆಗಿರ್ಬೇಕು. ನಾ ಯಾರಿಗಿಂತ ದೊಡ್ಡರಲ್ಲ, ನನಗಿಂತ ಯಾರು ಶಾಣೆ ಇರಲ್ಲ ಅಂತ ಫಸ್ಟ್ ತಿಳ್ಕೊಳ್ಳಿ. ಅಂದಾಗ ಮಾತ್ರ ಸಾಧನೆ ಆಗ್ತದೆ. ನೀವು ಬೇರೆಯವ್ರ ನೋಡಿ ಕಂಪೇರ್ ಮಾಡ್ಕೊಂಡು ಅವ ಆಯ್ತು ಅದು ಯಾವತ್ತೂ ಮಾಡ್ಲಿಕ್ಕೆ ಹೋಗಬೇಡಿ. ಎಲ್ಲಾ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಒಂದು ಸಂದೇಶ ಹೇಳ್ತೀನಿ, ನಿಮ್ಮ ನೀವು ಕಾನ್ಫಿಡೆನ್ಸ್ ಬೆಳೆಸ್ಕೊಳ್ಳಿ, ಆತ್ಮವಿಶ್ವಾಸ ಇಟ್ಕೊಳ್ಳಿ. ನಾ ಡೆಫಿನೆಟ್ಲಿ ಸಾಧನೆ ಮಾಡ್ತೀನಿ ಈ ವರ್ಷ. ಒಂದು ಖಂಡಿತ ಇಂಥ ಸನ್ಮಾನಗಳು ನಿಮಗೂ ದೊರೀಲಿ ಜೀವನದಲ್ಲಿ ಬರುವ ದಿನಗಳಲ್ಲಿ. ಈಗ ನೋಡ್ರಿ, ಈಗ ಮೊನ್ನೆ ನೀನೇ ರಿಸಲ್ಟ್ ಬಂತು. ನಮ್ಮ ಶಾಲೆಯಿಂದ ಜ್ಞಾನ ಗಂಗಾ ಕೋಚಿಂಗ್ ಸೆಂಟರ್ ಇಂದ 8 ಮಂದಿ ಡಿಸ್ಟ್ರಿಕ್ಟ್ ಯೂನಿಯನ್ ಪಾಸ್ ಆಗ್ಯಾರ. ಏನ್ಬಿಟ್ಟು ಅವರಿಗೂ ಕೂಡ ಬರುವ ದಿನಗಳಲ್ಲಿ ನೆಕ್ಸ್ಟ್ ಮಂತ್ ಅಲ್ಲಿ ಅವರಿಗೂ ಕೂಡ ಕರೆಸಿ ನಮ್ಮ ಸಂಸ್ಥೆ ಕಡೆಯಿಂದ ಏನ್ ಮಾಡಂದ್ರೆ ಎಲ್ಲ ಶಿಕ್ಷಕ ಬಳಗ ಮತ್ತು ವಿದ್ಯಾರ್ಥಿ ಬಳಗದಿಂದ ಸನ್ಮಾನ ಮಾಡೋಣ. ಹಾಗಾಗಿ ಇವತ್ತು ಇದು ಅಫ್ಜಲ್ಪುರದಲ್ಲಿ ಫಸ್ಟ್. ಇಲ್ಲಿ 2 ಆಪ್ಷನಲ್ ಇಂಗ್ಲಿಷ್ ಸಬ್ಜೆಕ್ಟ್ ಓಪನ್ ಆಗ್ಯಾವ್ರಿ. ಅಂದಿನಿಂದ ಇಡೀ ಯೂನಿವರ್ಸಿಟಿಗೆ ಮಟ್ಟಿಗೆ ಅಫ್ಜಲ್ಪುರದಲ್ಲಿ ಸಾಧನೆ ಮಾಡಿದಂತ ಹುಡುಗಿ ಒಬ್ಬಕಿನೇ, ಅದು ಆಪ್ಷನಲ್ ಇಂಗ್ಲಿಷ್ ನಲ್ಲಿ. ನೋಡಿ, ಅಂತ ಸಾಧಕರಿಗೆ ಕರೆಸಿದೀವಿ. ಆ ಸಾಧನೆ ನಿಮಗೂ ಕೂಡ ಏನಾಗಲಿ, ಇನ್ಸ್ಪೈರೇಷನ್ ಆಗಲಿ. ನೀವು ಕೂಡ ನಾಳೆ ಬಂದು ಸನ್ಮಾನ ಮಾಡ್ಕೊಳ್ಳಿ, ಅಂದ್ರೆ ಸಾಧನೆ ಮಾಡಿ. ಅದು ಎಲ್ಲರಿಗೂ ಒಂದು ಏನಾಗ್ತದೆ, ಇನ್ಸ್ಪೈರೇಷನ್ ಆಗ್ತದೆ. ನಿಮಗೂ ಕೂಡ ನಾವು ಕೂಡ ಮಾಡೋದು ಗುರ್ತಿಸ್ತಾರಪ್ಪ ಎಲ್ಲ ಶಿಕ್ಷಕರೊಂದ ಅನ್ನೋದು ಡೆಫಿನೆಟ್ಲಿ. ನಿಮ್ಮನ್ನು ಯೂನಿವರ್ಸಿಟಿನೂ ಗುರ್ತಿಸ್ತದ, ಎಲ್ಲ ಶಿಕ್ಷಕರೊಂದನೂ ಗುರ್ತಿಸ್ತದ, ನಿಮ್ ಶಾಲೆನೂ ಗುರ್ತಿಸ್ತದ, ನಿಮ್ ತಂದೆ ತಾಯಿನೂ ಸಾಧನೆ ಮಾಡಿ. ತಾವು ಇದು ಹೇಳತ್ತೀನಲ್ಲ, ಈ SLC ಅಂತೂ ನಿಮ್ಮ ಒಂದು ಜೀವನದಲ್ಲಿ ನೀವು ಮುಂದೆ ಏನ್ ಮಾಡ್ತೀರಿ ಅನ್ನೋದು ಇಂಪಾರ್ಟೆಂಟ್ ಅದ. ನೀವು ಕಲ್ತಿದಂತ ವಿದ್ಯೆ ಡೆಫಿನೆಟ್ಲಿ ನಿಮ್ಮ ಜೀವನವನ್ನು ಏನ್ ಗೊಳಿಸ್ತಾರೆ, ಉಜ್ವಲಗೊಳಿಸ್ತಂತ ನಾನು ಹೇಳ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.